ಸ್ವರಶ್ರೀ ಸುರ ಸರಸ್ವತಿಯ ಪಾದತೋಯಜಗಳಲ್ಲಿ ನಮಿಸುತ್ತಾ ಬಂಗಾರದ ರಂಗಿನಿಂದ ಮುಗಿಲನ್ನು ತುಂಬಿ ಹೊಸ ದಿನವನ್ನು ನೀಡಿದ ಭಾಸ್ಕರನ ಆಗಮನದ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿಯ 9ನೇ ವಾರ್ಷಿಕ ಪ್ರತಿಭಾ ದಿನಕ್ಕೆ ತಮ್ಮೆಲ್ಲರಿಗೂ ಶುಭ ಸ್ವಾಗತ. ಅದೊಂದು ದಟ್ಟ ಸುಂದರ ಅರಣ್ಯ, ಅಲ್ಲೊಂದು ಪ್ರಶಾಂತವಾದ ಆಶ್ರಮ, ಎಲ್ಲೆಲ್ಲೂ ಹಸಿರ ಹಾಸು. ಅಲ್ಲಿಗೆ ಇಬ್ಬರು ಯುವಕರು ಬಂದರು. ಆಶ್ರಮವನ್ನು ಪ್ರವೇಶಿಸಿದೊಡನೆ ಅವರಿಗೆ ಅಲ್ಲಿ ಕಂಡದ್ದು ಗಿಡಗಳಿಗೆ ನೀರುಣಿಸುತ್ತಿದ್ದ ವೃದ್ಧ ಮಾಲಿ. ಆ ಯುವಕರು, ಅಜ್ಜ, ನಾವು ಸಂಗೀತ ಕಲಿಯಲು ಬಂದಿದ್ದೇವೆ, ಸಂಗೀತ ಗುರುಗಳನ್ನು ನೋಡಬೇಕು, ಎಲ್ಲಿರುವಿರೆಂದು ತಿಳಿಸುವಿರಾ ಎಂದರು. ಆಗ ವೃದ್ಧ, ಇಲ್ಲೇ ಎಲ್ಲೋ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿರಬಹುದು, ಆಶ್ರಮವನ್ನು ಸುತ್ತು ಹಾಕಿ ಬನ್ನಿ, ನಿಮಗೆ ಕಾಣಿಸುತ್ತಾರೆ ಎಂದ. ಮೊದಲನೆಯ ಯುವಕ ಆಶ್ರಮವನ್ನೆಲ್ಲ ಒಂದು ಸುತ್ತು ಹಾಕಿ ಬಂದ. ಅಜ್ಜ, ಎಲ್ಲಿಯೂ ಸಂಗೀತ ಗುರುಗಳು ಕಾಣಲೇ ಇಲ್ಲ, ವಿದ್ಯಾರ್ಥಿಗಳೂ ಇಲ್ಲ ಎಂದ. ಸ್ವಲ್ಪ ಸಮಯದ ನಂತರ ಎರಡನೆಯ ಯುವಕ ಬಂದ. ಆಗ ಮೊದಲನೆಯವನು, ನಿನಗೆಲ್ಲಿಯಾದರೂ ಸಂಗೀತ ಗುರುಗಳು ಕಂಡರೆ ಎಂದು ಪ್ರಶ್ನಿಸಿದ. ಆಗ ಆ ಎರಡನೇ ಯುವಕ, ಹಾಂ ಕಂಡೆ ಎಂದ. ಎಲ್ಲಿ ಎಂದು ಕೇಳಿದ ಮೊದಲನೆಯ ಯುವಕನಿಗೆ, ಪ್ರಣವದ ಓಂಕಾರದಲ್ಲಿ, ದುಂಬಿಯ ಝೇಂಕಾರದಲ್ಲಿ, ಪಕ್ಷಿಗಳ ಕಲರವದಲ್ಲಿ, ಹಸಿರೆಲೆಗಳ ಮರ್ಮರದಲ್ಲಿ, ನದಿಯ ಜುಳುಜುಳು ಹರಿವಿನಲ್ಲಿ, ಗಾಳಿಯ ಸುಳಿವಿನಲ್ಲಿ, ನವಿಲುಗಳ ಕೇಕಾರವದಲ್ಲಿ, ಕುದುರೆಗಳ ಹೇಷಾರವದಲ್ಲಿ, ಕೋಗಿಲೆಯ ಎಂಚರದಲ್ಲಿ, ಹಂಸಗಳ ಸಂಚಾರದಲ್ಲಿ, ಆಕಾಶದ ಅನಂತ್ಯದಲ್ಲಿ, ಪರ್ವತದ ವೈಶಾಲ್ಯದಲ್ಲಿ, ಪ್ರಕೃತಿಯ ಸೌಂದರ್ಯದಲ್ಲಿ, ಶಬ್ದಗಳ ಮಾಧುರ್ಯದಲ್ಲಿ ಎಲ್ಲೆಡೆಯೂ ಸಂಗೀತವನ್ನು ಹೇಳುತ್ತಿದ್ದಾರೆ ಗುರುಗಳು ಎಂದ. ಇದನ್ನು ಕೇಳಿದ ವೃದ್ಧನ ಮೊಗದಲ್ಲಿ ಮಂದಹಾಸ ಮೂಡಿತು. ಆಗ ಆ ವೃದ್ಧ, ಮಗು, ನೀನು ಅರ್ಧ ಸಂಗೀತ ಕಲಿತಾಗಿದೆ, ಇನ್ನರ್ಧ ನಾನು ಹೇಳಿಕೊಡುವೆ ಎಂದ. ಸಂಗೀತವನ್ನು ಕಲಿಯಬೇಕೆಂಬ ಹಂಬಲ ಉಳ್ಳವರಿಗೆ ಕಲಿಯುವ ತಹತಹವಿದ್ದರಷ್ಟೇ ಸಾಲದು, ಎಲ್ಲದರಲ್ಲಿಯೂ ಸಂಗೀತವನ್ನು ಆಸ್ವಾದಿಸುವ ಗುಣವೂ ಬೇಕು ಎಂಬುದೇ ಈ ಕಾಲ್ಪನಿಕ ಕಥೆಯ ಸಂದೇಶ. ಬನ್ನಿ, ಎಲ್ಲೆಡೆ ತುಂಬಿರುವ ಆ ಸಂಗೀತ ಸರಸ್ವತಿಯ ಆರಾಧನೆಯನ್ನು ಮಾಡೋಣ, ಸಂಗೀತ ರಸಾರ್ಣವದಲ್ಲಿ ಈಜಾಡೋಣ. ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿಯ 9ನೇ ವಾರ್ಷಿಕ ಪ್ರತಿಭಾ ದಿನದ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಪ್ರಾರ್ಥನೆ. ಸರಸ್ವತಿ ನಮ್ಮೆಲ್ಲರ ತಾಯಿ. ಆ ತಾಯಿಯನ್ನು ಪೂಜಿಸುವ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ವಿಘ್ನ ವಿನಾಶಕನಾದ ಬೆನಕನಿಗೆ ಶರಣು ಎಂದು ಹೇಳಲು ಬರುತ್ತಿದ್ದಾರೆ ನಮ್ಮ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿ ವಿದ್ಯಾರ್ಥಿನಿಯರ ತಾಯಂದಿರು. ಇದೀಗ ಶರಣು ಬೆನಕನೆ ಎಂಬ ಪುರಂದರ ದಾಸರ ಕೃತಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಶೋಭಾ, ಶ್ರೀಮತಿ ವರ್ಷಾ ಕುಲಕರ್ಣಿ, ಶ್ರೀಮತಿ ರಜನಿ ಪ್ರಕಾಶ್ ರಾವ್, ಶ್ರೀಮತಿ ಜ್ಯೋತಿ ವಿಎಸ್, ಶ್ರೀಮತಿ ಸವಿತಾ, ಶ್ರೀಮತಿ ಅನ್ನಪೂರ್ಣಿ ಸಭಾರತ್ನಂ, ಹಾರ್ಮೋನಿಯಂನಲ್ಲಿ ಶ್ರೀಮತಿ ವಾಣಿರಾವ್, ತಬಲಾದಲ್ಲಿ ಕುಮಾರ್ ಪ್ರಜ್ವಲ್ ರಾವ್, ತಾಳದಲ್ಲಿ ಕುಮಾರಿ ಅದಿತಿ ಸಭಾರತ್ನಂ ಹಾಗೂ ಕುಮಾರಿ ಸಾನ್ವಿ ಕುಲಕರ್ಣಿ.
ಷಡ